ಹಾಯ್ ಫ್ರೆಂಡ್ಸ್, APFC Capacitor ಬ್ಯಾಂಕ್ ಪ್ಯಾನೆಲ್. ಸೊ ಇದ್ರ ಬಗ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಕೊಂಡಿರ್ತೀನಿ. KPTS ಅಲ್ಲಿ ಎಂಪ್ಲಾಯಿಗಳಾಗಿದ್ರೆ ಖಂಡಿತ ಗೊತ್ತಿರುತ್ತೆ. ಸೊ ಇದು ಖಂಡಿತ ಈ ಪ್ಯಾನೆಲ್ ನ ನೋಡಿರ್ತೀರಿ. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಲಾಸ್ಟ್ ಗಂಟ ಫುಲ್ ಆಗಿ ನೋಡಿ ಫ್ರೆಂಡ್ಸ್, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ APFC Capacitor ಬ್ಯಾಂಕ್ ಪ್ಯಾನೆಲ್ ಫುಲ್ ಫಾರ್ಮ್, ದಟ್ ಮೀನ್ಸ್ APFC ಅಂದ್ರೆ ಆಟೋಮೆಟಿಕ್ ಪವರ್ ಫ್ಯಾಕ್ಟರ್ ಕಂಟ್ರೋಲರ್ ಅಂತ ಫ್ರೆಂಡ್ಸ್. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕೆಪಾಸಿಟರ್ ಬ್ಯಾಂಕ್ ಅಂದ್ರೆ ಏನು ಅಂತ ನೋಡೋಣ. ಸೊ ಕೆಪಾಸಿಟರ್ ನ ಹೇಗೆ ಯೂಸ್ ಮಾಡ್ತೀವಿ ಅಂದ್ರೆ ಪವರ್ ಫ್ಯಾಕ್ಟರ್ ನ ಇಂಪ್ರೂವ್ ಮಾಡಬೇಕಂತ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಾವು ಇಂಡಕ್ಟಿವ್ ಎಲಿಮೆಂಟ್ಸ್, ಫಾರ್ ಎಕ್ಸಾಂಪಲ್ ಇಂಡಕ್ಷನ್ ಮೋಟರ್ ಆಗಿರ್ಬೋದು, ವೈಂಡಿಂಗ್ ಮಾಡಿರುವಂತಹ ಎಲ್ಲಾ ಮಿಷಿನ್ಸ್ ನಾವು ಇಂಡಕ್ಟಿವ್ ಎಲಿಮೆಂಟ್ ಅಂತ ಕರಿಬಹುದು. ಸೊ ಅಂತ ಲೋಡ್ ನಾವು ರನ್ ಮಾಡುವಾಗ ಪವರ್ ಫ್ಯಾಕ್ಟರ್ ಬಂದು ಡೌನ್ ಆಗುತ್ತೆ. ಸೊ ಆ ರೀಸನ್ ಇಂದ ನಾವು ಪವರ್ ಫ್ಯಾಕ್ಟರ್ ನ ಇಂಪ್ರೂವ್ ಮಾಡಲು ಕೆಪಾಸಿಟರ್ ಬ್ಯಾಂಕ್ ನ ಯೂಸ್ ಮಾಡ್ತೀವಿ. ದಟ್ ಮೀನ್ಸ್ ಕೆಪಾಸಿಟರ್ ನ ಯೂಸ್ ಮಾಡ್ತೀವಿ. ಸೊ ಮತ್ತೆ ಫೇಸ್ ಶಿಫ್ಟಿಂಗ್ ಗೋಸ್ಕರ ಕೂಡ ಕೆಪಾಸಿಟರ್ ಬ್ಯಾಂಕ್ ನ ಯೂಸ್ ಮಾಡ್ತೀವಿ. ಸೊ ಇವಾಗ ಈ APFC ಪ್ಯಾನಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಆಲ್ರೆಡಿ ಹೇಳ್ದಂಗೆ APFC ಅಂದ್ರೆ ಆಟೋಮೆಟಿಕ್ ಪವರ್ ಫ್ಯಾಕ್ಟರ್ ಕಂಟ್ರೋಲರ್ ಅಂತ ಫ್ರೆಂಡ್ಸ್. ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಸಿಂಪಲ್ ಆಗಿ ಇದು ಆಟೋಮೆಟಿಕ್ ಆಗಿ ಪವರ್ ಫ್ಯಾಕ್ಟರ್ ನ ಇಂಪ್ರೂವ್ ಮಾಡುತ್ತೆ, ಡೌನ್ ಮಾಡುತ್ತೆ ಫ್ರೆಂಡ್ಸ್. ಸೊ ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು 4 ಮೋಟರ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಆ 4 ಮೋಟರ್ಗೆ ಒಂದು 4 ಕೆಪಾಸಿಟರ್ ಬ್ಯಾಂಕ್ ನ ಯೂಸ್ ಮಾಡಿದೀವಿ. ಸೊ ಆ 4 ಕೆಪಾಸಿಟರ್ ಬ್ಯಾಂಕ್ ಇದ್ರೆ ಮಾತ್ರ ಪವರ್ ಫ್ಯಾಕ್ಟರ್ ನ ಮೇಂಟೈನ್ ಮಾಡುವುದು ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಸರಿನಾ? ಇವಾಗ ಆ 4 ಮೋಟರ್ ಆನ್ ಆಗಿದ್ರೆ ಆ 4 ಕೆಪಾಸಿಟರ್ ಬ್ಯಾಂಕ್ ಆನ್ ಆಗಿರ್ಬೇಕು. ಎಕ್ಸಾಂಪಲ್ ಗೆ ಒಂದು 3 ಮೋಟರ್ ಆನ್ ಆಗಿದ್ದು ಒಂದ್ ಮೋಟರ್ ಆಫ್ ಆಗಿದ್ರೆ ಇವಾಗ ಆ 3 ಕೆಪಾಸಿಟರ್ ಬ್ಯಾಂಕ್ ಆನ್ ಆಗಿರ್ಬೇಕು, ಒಂದ್ ಕೆಪಾಸಿಟರ್ ಬ್ಯಾಂಕ್ ಬಂದು ಆಫ್ ಆಗಿರ್ಬೇಕು ಫ್ರೆಂಡ್ಸ್. ಅದ್ ಬಂದು ಆಟೋಮೆಟಿಕ್ ಆಗಿ ಮೇಂಟೈನ್ ಮಾಡುತ್ತೆ. ಸೊ ಅದೇ APFC ಪ್ಯಾನಲ್ ಅಂತ, ಸರಿನಾ? ಇವಾಗ ಒಂದ್ 2 ಮೋಟರ್ ಬಂದು ಆನ್ ಆಗಿದ್ರೆ 2 ಕೆಪಾಸಿಟರ್ ಬ್ಯಾಂಕ್ ಆಫ್ ಆಗಿರ್ಬೇಕು, ಮತ್ತೆ 2 ಕೆಪಾಸಿಟರ್ ಬ್ಯಾಂಕ್ ಆನ್ ಆಗಿರ್ಬೇಕು. ಇದನ್ನು ಕೂಡ ಅದೇ ಆಟೋಮೆಟಿಕ್ ಆಗಿ ಮಾಡುತ್ತೆ. ಸೊ ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇದರ APFC ಪ್ಯಾನಲ್ ವರ್ಕಿಂಗ್. ಸೊ ಇದರಲ್ಲಿ ಏನಿರುತ್ತೆ ಅಂದ್ರೆ ಇನ್ಸೈಡ್ ನಲ್ಲಿ ಮೈನ್ ಆಗಿ ಇನ್ಕಮಿಂಗ್ ಬಸ್ ಬಾರ್ ಇರುತ್ತೆ, ವಿತ್ ನ್ಯೂಟ್ರಲ್ ಕೂಡ ಕೊಟ್ಟಿರ್ತಾರೆ. ಸೊ ಅದೇ ರೀತಿ ಕಾಂಟ್ಯಾಕ್ಟ್, ದಟ್ ಮೀನ್ಸ್ MCB ನ ಪ್ಲೇಸ್ ಮಾಡಿರ್ತಾರೆ. ಸೊ ಅದಕ್ಕಿಂತ ಮುಂಚೆ ಸೆಲೆಕ್ಟರ್ ಸ್ವಿಚ್ ನ ಪ್ಲೇಸ್ ಮಾಡ್ತಾರೆ. ಸೊ ಈ APFC ಪ್ಯಾನೆಲ್ ನ ನಾವು ಮ್ಯಾನ್ಯುವಲ್ ಆಗಿ ಕೂಡ ಆಪರೇಟ್ ಮಾಡಬಹುದು. ಸೊ ಟೈಮ್ಸ್ ಮ್ಯಾನ್ಯುವಲ್ ಆಗಿ ಯೂಸ್ ಮಾಡಕ್ಕೆ ಸೆಲೆಕ್ಟರ್ ಸ್ವಿಚ್ ನ ಯೂಸ್ ಮಾಡಿ ಅದಾದ ನಂತರ MCB ಗೆ ಕೊಡ್ತೀವಿ. ಸೊ MCB ಮುಖಾಂತರ MCB ರೇಟಿಂಗ್ ಬಂದು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಆ ಕೆಪಾಸಿಟರ್ ರೇಟಿಂಗ್ ಮೇಲೆ. MCB ಗೆ ಕೊಟ್ಟಾದ್ಮೇಲೆ MCB ಇಂದ ಕಾಂಟ್ಯಾಕ್ಟರ್ ಗೆ ಕೊಡ್ತೀವಿ. ಸೊ ಆ ಕಾಂಟ್ಯಾಕ್ಟರ್ ದಟ್ ಮೀನ್ಸ್ ಕೆಪಾಸಿಟರ್ ಡೆಲ್ಟಿ ಕಾಂಟ್ಯಾಕ್ಟರ್ ಅಂತ ಕರೀತಾರೆ. ಸೊ ಆ MCB ಇಂದ ಕಾಂಟ್ಯಾಕ್ಟರ್ ಕೊಟ್ಟಾದ್ಮೇಲೆ ಆ ಕಾಂಟ್ಯಾಕ್ಟರ್ ಇಂದ ಡೈರೆಕ್ಟ್ ಆಗಿ ಕೆಪಾಸಿಟರ್ ಬ್ಯಾಂಕ್ ಗೆ ಕೊಡ್ತೀವಿ. ಸೊ ಇಲ್ಲಿ ಯೂಸ್ ಮಾಡಿರುವಂತಹ 6 ಕೆಪಾಸಿಟರ್ ಬ್ಯಾಂಕ್, ದಟ್ ಮೀನ್ಸ್ 5 ಕೆಪಾಸಿಟರ್ ಬ್ಯಾಂಕ್ ನ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ 5 LED ಇರುತ್ತೆ ಫ್ರೆಂಡ್ಸ್. ಸೊ ಆ 5 LED ಏಕೆ ಅಂದ್ರೆ ಈ ಕೆಪಾಸಿಟರ್ ಬ್ಯಾಂಕ್ ಆನ್ ಆಗಿದೆ ಅಂತ ಇಂಡಿಕೇಶನ್ ಮಾಡಕ್ಕೆ. ಫಾರ್ ಎಕ್ಸಾಂಪಲ್ ಈ ಫಿಗರ್ ನ ಅಬ್ಸರ್ವ್ ಮಾಡಿ. ಸೊ ಇದೇ ನಾನು ನೋಡಿರೋದು. ಸೊ ಇದರಲ್ಲಿ 8 ಕೆಪಾಸಿಟರ್ ಬ್ಯಾಂಕ್ ಐತೆ, ಒನ್ಲಿ 7 ಕೆಪಾಸಿಟರ್ ಬ್ಯಾಂಕ್ ಮಾತ್ರ ಆನ್ ಐತೆ. ಸೊ ಇವಾಗ ಈ ಕೆಪಾಸಿಟರ್ ಬ್ಯಾಂಕ್ ನ ರೇಟಿಂಗ್ ಲಿ ಸೆಲೆಕ್ಟ್ ಮಾಡಿರ್ತಾರೆ ಫ್ರೆಂಡ್ಸ್. ಸೊ ಇದು ಬಂದು ಒಂದು 2 KVA ಇರ್ಬೋದು, ಇದೊಂದು 2 KVA, ಸೊ ಇದು ಬಂದು 3 KVA ಇರ್ಬೋದು, ಇದೊಂದು 16 KVA ಇರ್ಬೋದು, ಆ ರೀತಿ ಫ್ರೆಂಡ್ಸ್. ಸೊ ಆ ರೀತಿ ಮೇಲೆ ಸೆಲೆಕ್ಟ್ ಮಾಡಿ ಹೆಂಗ್ ಹೇಳ್ತಾರೆ, ಎಕ್ಸೈಸ್ ಮಾಡುವಾಗ 5/8 ನಿಲ್ಸ್ತಾರಲ್ಲ, ಆ ರೀತಿ ನಿಲ್ಸಿದ್ದಾರೆ ಅಷ್ಟೇ ಇಲ್ಲಿ ಫ್ರೆಂಡ್ಸ್, ಸರಿನಾ? ಸೊ ಅದೇ ರೀತಿ ಸೊ ಇಲ್ಲಿ ಬಂದು 7th ಕೆಪಾಸಿಟರ್ ಬ್ಯಾಂಕ್ ಬಂದು ಆನ್ ಆಗಿದೆ ಅಂತ ಇಂಡಿಕೇಶನ್ ಮಾಡುತ್ತೆ. ಇಲ್ಲ ಅಂದ್ರೆ ಒಂದು 6 ಕೆಪಾಸಿಟರ್ ಬ್ಯಾಂಕ್ 2 ಸೆಕೆಂಡ್ ಕೆಪಾಸಿಟರ್ ಬ್ಯಾಂಕ್ ಆನ್ ಆಗಿದೆ ಅಂತ ಇಂಡಿಕೇಶನ್ ಮಾಡುತ್ತೆ ಫ್ರೆಂಡ್ಸ್. ಸೊ ಎಷ್ಟು ಕೆಪಾಸಿಟರ್ ಬ್ಯಾಂಕ್ ಆನ್ ಆಗಿದೆಯೋ ಅಷ್ಟು ಕೆಪಾಸಿಟರ್ ಬ್ಯಾಂಕ್ ನ ಇಂಡಿಕೇಶನ್ ಮಾಡುತ್ತೆ. ಸೊ ಅದಿಲ್ಲದೆ ಮೇಲ್ಗಡೆ ಕಂಟ್ರೋಲ್ ಕೊಟ್ಟಿರ್ತಾರೆ. ಸೊ ಅದೇ ಫ್ರೆಂಡ್ಸ್ ಮೈನ್. ಸೊ ಅಲ್ಲಿ ಇಂಡಿಕೇಶನ್ ಮಾಡುತ್ತಿರುತ್ತೆ ಡಿಸ್ಪ್ಲೇ ನಲ್ಲಿ ಇಷ್ಟು ಪವರ್ ಫ್ಯಾಕ್ಟರ್ ಇಂಪ್ರೂವ್ ಆಗಿದೆ, ಸೊ ಇಷ್ಟು ರೇಟಿಂಗ್ ಎಲ್ಲ ಇದೆ ಅಂತ ತೋರಿಸ್ತಾ ಇರುತ್ತೆ. ಮತ್ತೆ ನಾವು ಸೆಟ್ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ನ ಮುಖಾಂತರ ಶೇರ್ ಮಾಡಿ. ಹಾಗೆ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಧಾನ ನಿಮಗೆ ಇಷ್ಟ ಆಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.